ಭಾರತದ ಸುತ್ತಲೂ ಚೀನಾ ನೇಯುತ್ತಿದೆಯೇ ಬಲೆ. ಹೌದು, ಕಳೆದ ಕೆಲವು ದಿನಗಳಿಂದ ಚೀನಾದ ನಡೆಯೊಂದು ಇಡೀ ಏಷ್ಯಾದಲ್ಲೇ ಭಾರಿ ಸಂಚಲನ ಮೂಡಿಸಿದೆ. ಹಳೆಯದಾದ ಭಾರತವನ್ನೇ ಕೇಂದ್ರವಾಗಿಸಿಕೊಂಡಿದ್ದ BCIM ಯೋಜನೆಯನ್ನ ಚೀನಾ ಈಗ CMBC ಹೆಸರಿನಲ್ಲಿ ಹೊಸ ರೂಪದಲ್ಲಿ ತಂದಿದೆ. ಆದರೆ ಈ ಬಾರಿ ಭಾರತವನ್ನ ಉದ್ದೇಶಪೂರ್ವಕವಾಗಿ ಹೊರಗಿಡಲಾಗಿದೆ. ಚೀನಾದ ಈ ಬ್ಲೂ ಪ್ಲಾನ್ ಹಿಂದಿನ ಅಸಲಿ ಉದ್ದೇಶವೇನು? ಇದು ಭಾರತದ ಭದ್ರತೆಗೆ ಏಕೆ ದೊಡ್ಡ ಬೆದರಿಕೆ? ಇಂದಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಏನಿದು CMBC? ಕುನ್ಮಿಂಗ್ ಚೀನಾ, ಮಂಡಲೆ ಮಯನ್ಮಾರ್, ಚಟ್ಟುಗ್ರಾಮ್ ಬಾಂಗ್ಲಾದೇಶ. ಸರಳವಾಗಿ ಹೇಳಬೇಕೆಂದ್ರೆ ಚೀನಾ ತನ್ನ ಯನ್ನಾನ್ ಪ್ರಾಂತ್ಯದಿಂದ ನೇರವಾಗಿ ಬಂಗಾಳ ಕೊಲ್ಲಿಗೆ ಸಂಪರ್ಕ ಸಾಧಿಸಲು ಬಯಸಿದೆ. ಮೊದಲು ಭಾರತವನ್ನು ಸೇರಿಸಿಕೊಂಡು BCIM ಮಾಡಲು ಹೋಗಿತ್ತು. ಆದರೆ ಭಾರತ BRI ಬೆಲ್ಟ್ ಅಂಡ್ ರೋಡ್ ಇಂಟಿಟೇಟಿವ್ ಗೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅದು ಮುರಿದು ಬಿದ್ದಿತ್ತು. ಈಗ ಭಾರತವನ್ನ ಬದಿಗಿಟ್ಟು ಚೀನಾ ನೇರವಾಗಿ ಬಾಂಗ್ಲಾದೇಶದ ಜೊತೆ ಕೈಜೋಡಿಸಿದೆ. ಚೀನಾದ ಎರಡು ಕಣ್ಣುಗಳು ಸಮುದ್ರದ ಮೇಲಿವೆ. ಪಶ್ಚಿಮಕ್ಕೆ ಪಾಕಿಸ್ತಾನದ ಮೂಲಕ ಅರೇಬಿಯನ್ ಸಮುದ್ರ ಪ್ರವೇಶ CPEC, ಈಗ ಪೂರ್ವಕ್ಕೆ ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿ ಪ್ರವೇಶ CMBC. ಇವೆರಡನ್ನೂ ನೋಡಿದರೆ ಚೀನಾ ಭಾರತವನ್ನ ಎರಡೂ ಕಡೆಯಿಂದ ಕತ್ತರಿ ಪ್ರಯೋಗದಂತೆ ಸುತ್ತುವರಿಯಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗುತ್ತದೆ. ಇದಕ್ಕೆ ಸ್ಟ್ರಿಂಗ್ ಆಫ್ ಪೀರ್ಲ್ಸ್, ಮುತ್ತುಗಳ ಹಾರ ತಂತ್ರದ ವಿಸ್ತರಣೆ ಎಂದೇ ಕರೆಯಬಹುದು. ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಅವರ ಬೀಜಿಂಗ್ ಭೇಟಿ ಚೀನಾಗೆ ಹೊಸ ಉತ್ಸಾಹ ನೀಡಿದೆ. ಕೇವಲ ರಸ್ತೆ ಮಾತ್ರವಲ್ಲ, ತೀಸ್ತಾ ನದಿ ನಿರ್ವಹಣೆ, ಹಸಿರು ಆರ್ಥಿಕತೆ, ಡಿಜಿಟಲ್ ಸಹಕಾರದ ಹೆಸರಿನಲ್ಲಿ ಚೀನಾ ಬಾಂಗ್ಲಾದೇಶದೊಳಗೆ ತನ್ನ ಬೇರುಗಳನ್ನು ಆಳವಾಗಿ ಬಿಡುತ್ತಿದೆ. ಬಾಂಗ್ಲಾದೇಶದ ಕ್ಯುಕ್ಪಿಯು ಮತ್ತು ಚಟ್ಟುಗ್ರಾಮ್ ಬಂದರುಗಳು ಮುಂದೆ ಚೀನಾದ ನೌಕಾಪಡೆಯ ನೆರೆಯಾದರೆ ಪರಿಸ್ಥಿತಿ ಏನಾಗಬಹುದು? ಪಶ್ಚಿಮಕ್ಕೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ CPEC ಮೂಲಕ ಅರೇಬಿಯನ್ ಸಮುದ್ರಕ್ಕೆ ಚೀನಾ ಪ್ರವೇಶ ಪಡೆದ ನಂತರ ಭಾರತದ ಪೂರ್ವಕ್ಕೆ ಕಾರಿಡಾರ್ ಯೋಜನೆಗಳನ್ನು ಚೀನಾ ಪರಿಗಣಿಸುತ್ತಿದೆ. CPEC ಕಾರಿಡಾರ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಾಗವಾಗಿರುವ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮೂಲಕ ಹಾದು ಹೋಗುವುದರಿಂದ ಭಾರತ ಅದನ್ನ ಬಲವಾಗಿ ಆಕ್ಷೇಪಿಸುತ್ತದೆ. CPEC ಮೂಲಕ ಭಾರತದ ಪೂರ್ವ ಪಾರ್ಶ್ವದಲ್ಲಿ ಹಿಂದೂ ಮಹಾಸಾಗರ ಪ್ರವೇಶವನ್ನ ಚೀನಾ ಬಯಸಿದ್ದರೆ, CMBC ಮೂಲಕ ಚೀನಾ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ನೆಲೆಗಳನ್ನು ಏಕಕಾಲದಲ್ಲಿ ಸುರಕ್ಷಿತಗೊಳಿಸಲು ಮುಂದಾಗಿದೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ನವದೆಹಲಿಯ ಸಾಂಪ್ರದಾಯಿಕ ಪ್ರಭಾವದ ವಲಯವನ್ನ ಬೈಪಾಸ್ ಮಾಡುವುದು ಬೀಜಿಂಗ್ನ ಯೋಜನೆಯಾಗಿದೆ. ಭಾರತಕ್ಕೆ ಇದು ದೊಡ್ಡ ತಲೆನೋವು. ನಮ್ಮ ಪೂರ್ವ ಭಾಗದ ಅಕ್ಕಪಕ್ಕದ ದೇಶಗಳಲ್ಲಿ ಚೀನಾದ ಇಂತಹ ಉಪಸ್ಥಿತಿ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸವಾಲು. ಆದರೆ ಚೀನಾ ಏನು ಹೇಳುತ್ತಿದೆ? ನಾವು ಎಲ್ಲರಿಗೂ ಮುಕ್ತವಾಗಿದ್ದೇವೆ, ಭಾರತ ಬೇಕಿದ್ರೆ ಸೇರಬಹುದು ಎಂದು ಸೌಜನ್ಯದ ಮಾತುಗಳನ್ನಾಡುತ್ತಿದೆ. ಆದರೆ ಇದರ ಹಿಂದಿರುವ ಭೌಗೋಳಿಕ ರಾಜಕೀಯದ ಆಟ ಭಾರತಕ್ಕೆ ಚೆನ್ನಾಗಿ ತಿಳಿದಿದೆ. ತಾರಿಕ್ ರೆಹಮಾನ್ ಕ್ಸಿ ಜಿನ್ಪಿಂಗ್ ಸಭೆಯು ತೀಸ್ತಾ ನದಿ ನಿರ್ವಹಣಾ ಯೋಜನೆ, ಪ್ರವಾಹ ತಗ್ಗಿಸುವಿಕೆ, ನೀರಾವರಿ, ಹಸಿರು ಆರ್ಥಿಕತೆ ಮತ್ತು ಡಿಜಿಟಲ್ ವಲಯಗಳಲ್ಲಿ ಸಹಕಾರದಂಥ ಹಲವಾರು ಒಪ್ಪಂದಗಳ ಬಗ್ಗೆ ಚರ್ಚಿಸಿದೆ. ಜೊತೆಗೆ ಬಾಂಗ್ಲಾದೇಶದ ಏಕ ಚೀನಾ ನೀತಿಯ ಪುನರುಚ್ಚರಣೆ ಕೂಡ ಮಾಡಲಾಗಿದೆ. ಭಾರತ ತನ್ನ ಆಕ್ಟ್ ಈಸ್ಟ್ ಪಾಲಿಸಿಯ ಮೂಲಕ ಬಾಂಗ್ಲಾದೇಶದೊಂದಿಗೆ ಉತ್ತಮ ಸಂಬಂಧ ಹೊಂದಿದೆ. ಆದರೆ ಚೀನಾದ ಈ ಬೃಹತ್ ಹೂಡಿಕೆಗಳ ಮುಂದೆ ಭಾರತ ಯಾವ ರೀತಿಯ ರಾಜತಾಂತ್ರಿಕ ದಾಳ ಉರುಳಿಸುತ್ತದೆ ಎನ್ನುವುದು ಸದ್ಯದ ಕುತೂಹಲ. ಚೀನಾದ ಈ ಕನಸು ನನಸಾಗುತ್ತಾ ಅಥವಾ CPEC ರೀತಿಯಲ್ಲಿ ಮತ್ತೆ ವಿವಾದಗಳಿಗೆ ಎಡೆ ಮಾಡಿಕೊಡುತ್ತಾ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಭಾರತ ಈಗ ಏನು ಮಾಡಬೇಕು? ಕಮೆಂಟ್ ಮಾಡಿ ತಿಳಿಸಿ.